S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 ಟಿವಿ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 ಟಿವಿ, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಗೋಕಾಕ್ ನಗರಕ್ಕೆ ಮತ್ತೆ ವಿಶೇಷ ಅನುದಾನ, ರಸ್ತೆ ಮಠಗಳಿಗೆ ಅನುದಾನ ಹಂಚಿಕೆ. ಶಾಸಕ ರಮೇಶ್ ಜಾರಕಿಹೊಳಿ ಮಾಹಿತಿ. ಡಾಕ್ಟರ್ BR ಅಂಬೇಡ್ಕರ್ ಮುಳುಗದ ಸೂರ್ಯ, ಅವರ ಅಭಿಮಾನ ಎಂದಿಗೂ ಒಪ್ಪಲಾಗದು. ಅಥಣಿಯಲ್ಲಿ ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾವ ಹೇಳಿಕೆ. ಮಾಡೋದಿದ್ರೆ ಈಗಲೇ ಸಚಿವ ಸಂಪುಟ ವಿಸ್ತರಣೆ ಮಾಡಿ, ಯಡಿಯೂರಪ್ಪನವರ ಯುಗ ಮುಗಿದು ಹೋಗಿದೆ. ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ. ನೂರು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರು, ಈಗ ನೋಡಿದ್ರೆ ಅವರಿಗೆ ನೆನಪಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಸಂತೋಷ್ ಲಾಡ್ ವ್ಯಂಗ್ಯ. ನ್ಯಾಯಾಧೀಶರಿಂದ ಅಂಬೇಡ್ಕರ್ ಅಪಮಾನ ಪ್ರಕರಣ ಘಟನೆ ಖಂಡಿಸಿ ಇಂದು ಲಿಂಗಸ್ಗೂರು ಬಂದ್. ಹೇಳಿಕೆ ಖಂಡಿಸಿ ಬಂದ್ ಮಾಡಿದ ಜನತೆ. S9 ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಗೋಕಾಕ್ ಮತಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗಾಗಿ 31 ಕೋಟಿ ರೂಪಾಯಿ, ಅಂತರ್ಜಲ ಹೆಚ್ಚಳ ಮಾಡಲು ಹಾಗೂ ಜಾನುವಾರುಗಳ ಕುಡಿಯುವ ನೀರಿಗಾಗಿ 19 ಕೋಟಿ ಹಾಗೂ ಮಠಗಳ ಅಭಿವೃದ್ಧಿಗಾಗಿ 2 ಕೋಟಿಗಳ ಸೇರಿ ಒಟ್ಟು 52 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆಯಾಗಿದೆ ಅಂತ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ. ಗೋಕಾಕ್ ಮತಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗಾಗಿ 31 ಕೋಟಿ ರೂಪಾಯಿ, ಅಂತರ್ಜಲ ಹೆಚ್ಚು ಮಾಡಲು ಹಾಗೂ ಜಾನುವಾರುಗಳ ಕುಡಿಯುವ ನೀರಿಗಾಗಿ 19 ಕೋಟಿ ಮತ್ತು ಮಠಗಳ ಅಭಿವೃದ್ಧಿಗಾಗಿ 2 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 52 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆಯಾಗಿದೆ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕ್ಷೇತ್ರದಲ್ಲಿರುವ ಗ್ರಾಮೀಣ ರಸ್ತೆಗಳ ಸುಧಾರಣೆಗಾಗಿ ಪಂಚಾಯತ್ ರಾಜ್ ಇಲಾಖೆಯ ಒಟ್ಟು 31 ಕೋಟಿ ರೂಪಾಯಿ, ಗ್ರಾಮೀಣ ಪ್ರದೇಶದಲ್ಲಿ ಅಂತರ್ಜಲ ಪ್ರಮಾಣ ಹೆಚ್ಚಿಸಲು ಮತ್ತು ಜಾನುವಾರುಗಳ ಕುಡಿಯುವ ನೀರಿಗಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣಕ್ಕಾಗಿ ಸಣ್ಣ ನೀರಾವರಿ ಇಲಾಖೆಯಿಂದ ಒಟ್ಟು 19 ಕೋಟಿ ರೂಪಾಯಿ, ಮುಜರಾಯಿ ಇಲಾಖೆಯಿಂದ ಮಠಗಳ ಅಭಿವೃದ್ಧಿಪಡಿಸಲು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರತಿ ಮಠಗಳಿಗೆ ತಲಾ 25 ಲಕ್ಷ ರೂಪಾಯಿಗಳಂತೆ ನಗರದ ಶ್ರೀ ಶೂನ್ಯ ಸಂಪಾದನಾ ಮಠ, ಮೊಪ್ಪಯ್ಯನ ಮಠ ಹಾಗೂ ತಾಲೂಕಿನ ಅಂಕಲ್ಗಿಯ ಅಡವಿಸಿದ್ದೇಶ್ವರ ಮಠ, ತವಗದ ಬಾಳಯ್ಯ ಸ್ವಾಮಿ ಮಠ, ಮರಡಿ ಮಠದ ಕಾಡಸಿದ್ದೇಶ್ವರ ಮಠ, ಸುಲದಾಳ ಶ್ರೀ ಜಡಿಸಿದ್ದೇಶ್ವರ ಮಠ ಹಾಗೂ ಮಮದಾಪುರದ ಚರಮೂರ್ತೇಶ್ವರ ಮಠ ಸೇರಿ ಕ್ಷೇತ್ರದ 8 ಮಠಗಳಿಗೆ ಮುಜರಾಯಿ ಇಲಾಖೆಯಿಂದ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಹೆಚ್ಚಿನ ಅನುದಾನ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ಮತಕ್ಷೇತ್ರದ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ ಹಾಗೂ ಮಠಗಳ ಅಭಿವೃದ್ಧಿಗಾಗಿ ಒಟ್ಟು 52 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ನೀಡಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಶಾಸಕ ರಮೇಶ್ ಜಾರಕಿಹೊಳಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಳುಗದ ಸೂರ್ಯ ಇದ್ದಂತೆ. ಅಂತಹ ವ್ಯಕ್ತಿಗೆ ಅವಮಾನ ಮಾಡಿದ್ದು ಇಡೀ ದೇಶಕ್ಕೆ ಮಾಡಿದ ಅಪಮಾನ ಅಂತ ಅಥಣಿಯಲ್ಲಿ ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾವ ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ಹರಿಹಾಯ್ದಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟಿದ್ದು ಅಭಿಮಾನದ ವಿಷಯ. ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ, ಅವರು ಇಡೀ ವಿಶ್ವದ ನಾಯಕರು. ಅಂತಹ ಮಹಾನ್ ನಾಯಕರಿಗೆ ಅಪಮಾನ ಮಾಡಿದ್ದು ಖಂಡನೀಯ ಅಂತ ಅವರು ತಿಳಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಳುಗದ ಸೂರ್ಯ ಇದ್ದಂತೆ. ಅಂತಹ ವ್ಯಕ್ತಿಗೆ ಅವಮಾನ ಮಾಡಿದ್ದು ಇಡೀ ದೇಶಕ್ಕೆ ಅವಮಾನ ಮಾಡಿದಂತೆ ಅಂತ ಅಥಣಿಯಲ್ಲಿ ಮಾಜಿ ಶಾಸಕ ಶಹಜಾನ್ ಡೋಂಗರಿಗಾವ ರಾಯಚೂರು ಜಿಲ್ಲಾ ನ್ಯಾಯಾಧೀಶರ ವಿರುದ್ಧ ಹರಿಹಾಯ್ದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪನೆ ಮಾಡಿ ಅನಾವರಣ ಮಾಡುವಂತ ಸಂದರ್ಭದಲ್ಲಿ ಇದೇ ಅಂಬೇಡ್ಕರ್ ಸರ್ಕಲ್ದಲ್ಲಿ
ಎಸ್ ಸಿ ಮಾದೇವಪ್ಪ ಸಾಹೇಬರು ಅನೇಕ ಎಲ್ಲ ಮುಖಂಡರು ಬಂದಿದ್ರು. ಆ ದಿವಸ ಒಂದು ಮಾತು ನಾನು ಹೇಳಿದ್ದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶದ ಮುಳುಗಲಾರದ ಸೂರ್ಯ. ಈ ಸೂರ್ಯ ಮುಂಜಾನೆ ಹೊಂಟ್ರ ಸಾಯಂಕಾಲ ಮುಳುಗ್ತಾರ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮುಳುಗಲಾರದ ಸೂರ್ಯ. ಹಗಲು ಅವರು ಸೂರ್ಯ, ರಾತ್ರಿನೂ ಅವರು ಸೂರ್ಯ. ಅವರ ಬೆಳಕು ಯಾವಾಗಲೂ ಈ ಭಾರತ ದೇಶದಲ್ಲಿ ನಮಗೆ ಪ್ರಕಾಶವನ್ನ, ಜ್ಞಾನವನ್ನ, ನ್ಯಾಯವನ್ನ ಹಾಗೂ ಎಲ್ಲಾ ರೀತಿಯ ಶಕ್ತಿಯನ್ನು ಕೊಡುವಂತದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ದೇಶದಲ್ಲಿ ಹುಟ್ಟಿರುವಂತದ್ದು ನಮಗೆಲ್ಲರಿಗೆ ಅಭಿಮಾನದ ವಿಷಯ. ಅನೇಕ ಜನರು ತಮ್ಮ ತಮ್ಮ ಎಲ್ಲಾ ವಿಚಾರಗಳನ್ನು ಹೇಳಿದಾರ. ಬಂಧುಗಳೇ, ಇವತ್ತು ನಾನಾದರೂ ಸಹಿತ ಇಲ್ಲಿ ಅನೇಕ ಮುಸ್ಲಿಂ ಸಮಾಜ ಧರ್ಮಗುರುಗಳು, ಮುಫ್ತಿ ಸಾಹೇಬರು ಬಂದಿದ್ದಾರೆ, ಎಲ್ಲಾ ಸಮಾಜದವರು ಬಂದಿದ್ದಾರೆ. ಯಾಕೆ ಬಂದಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಮಾಜವನ್ನು ಧರ್ಮಕ್ಕೆ ಸೀಮಿತವಾಗಿರುವಂತ ನಾಯಕರಲ್ಲ. ಅವರು ಒಂದು ಭಾರತ ದೇಶಕ್ಕೆ ಸೀಮಿತವಾಗಿರುವಂತ ನಾಯಕರಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ನೆಲ್ಸನ್ ಮಂಡೇಲಾ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಹೋರಾಟ ಮಾಡಿರುವಂತದ್ದು, ಆ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನ ನಾಯಕರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟಿದ್ದು ಅಭಿಮಾನದ ವಿಷಯ. ಅಂಬೇಡ್ಕರ್ ಅವರು ಒಂದು ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ, ಅವರು ಇಡೀ ವಿಶ್ವದ ನಾಯಕರು. ಅಂತಹ ಮಹಾನ್ ನಾಯಕರಿಗೆ ಅಭಿಮಾನ ಮಾಡಿದ್ದು ಖಂಡನೀಯ ಅಂತ ಹೇಳಿದರು. ಪ್ರಶಾಂತ್ ಹಿರಿಮನಿ, S9 TV, ಅಥಣಿ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಎಂಬ ವಿಚಾರಕ್ಕೆ ಈಗ ಆಗ್ತಾ ಇದೆ. ಸ್ವಲ್ಪ ದಿವಸಗಳು ಬದಲಾವಣೆ ಆಗಲೇಬೇಕು. ಯುಗಾದಿ ಬರ್ತಾ ಇದೆ, ಹೊಸದು ಆಗುತ್ತೆ, ಬದಲಾವಣೆ ನಿಶ್ಚಿತ. ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ತಿಳಿಸಿದ್ರು. ಯಾರೇ ಆದರೂ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ. ಎರಡನೇ ನಾಯಕತ್ವ ಕರ್ನಾಟಕಕ್ಕೆ ಬೇಕಾಗಿದೆ. ಯಡಿಯೂರಪ್ಪನವರ ಯುಗ ಮುಗಿದು ಹೋಗಿದೆ. ಅಲ್ಲದೆ ಇನ್ನು 4-5 ಜನರ ಯುಗ ಕೂಡ ಮುಗಿಯಲು ಬಂದಿದೆ ಅಂತ ಅವರು ತಿಳಿಸಿದ್ದಾರೆ. ಮಾಡುವುದಿದ್ರೆ ಈಗಲೇ ಸಚಿವ ಸಂಪುಟ ವಿಸ್ತರಣೆ ಮಾಡ್ರಿ, ಇಲ್ಲ ಅಂದ್ರೆ ಈಗಿನವರನ್ನೇ ತೆಗೆದುಕೊಂಡು ಚುನಾವಣೆಗೆ ಹೋಗುತ್ತೇವೆ. 6 ತಿಂಗಳು ಇರುವಾಗ ಮಾಡಿದ್ರೆ ಏನು ಮಾಡಲು ಆಗುತ್ತದೆ? ಮಂತ್ರಿಯಾಗಿ ಬೆಂಗಳೂರಿನಲ್ಲಿ ಕುಳಿತುಕೊಂಡ್ರೆ ಮತಕ್ಷೇತ್ರವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಎಂಬ ವಿಚಾರಕ್ಕೆ ಈಗ ಆಗುತ್ತಿದೆ. ಸ್ವಲ್ಪ ದಿವಸದಲ್ಲಿ ಬದಲಾವಣೆ ಆಗಲೇಬೇಕು. ಯುಗಾದಿ ಬರುತ್ತಿದೆ, ಹೊಸದು ಆಗುತ್ತೆ, ಬದಲಾವಣೆ ನಿಶ್ಚಿತ. ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ಆಗುತ್ತದೆ ಎಂದರು. ಯಾರೇ ಆದರೂ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿ. ಎರಡನೇ ನಾಯಕತ್ವ ಕರ್ನಾಟಕಕ್ಕೆ ಬೇಕಾಗಿದೆ. ಯಡಿಯೂರಪ್ಪನವರ ಯುಗ ಮುಗಿದಿದೆ. ಅಲ್ಲದೆ ಇನ್ನೂ 4-5 ಜನರ ಯುಗ ಕೂಡ ಮುಗಿಯಲು ಬಂದಿದೆ. ಹೇಗೆ ವಾಜಪೇಯಿ ಅವರ ನಂತರ ಮೋದಿ ಅವರು ಬಂದರೋ ಅದೇ ರೀತಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಅವಶ್ಯವಿದೆ, ಮತ್ತೆ ಅದು ಅನಿವಾರ್ಯವಿದೆ. ಇನ್ನು ಬೊಮ್ಮಾಯಿ ಅವರ ಬದಲಾವಣೆ ಬಗ್ಗೆ ನಾನು ಹೇಳಿಲ್ಲ, ನೀವೇ ಹೇಳುತ್ತಿದ್ದೀರಿ ಎಂದು ಮಾಧ್ಯಮಗಳಿಗೆ ಯತ್ನಾಳ್ ಮರುಪ್ರಶ್ನೆ ಹಾಕಿದ್ರು. ಲಕ್ಷ್ಮಣ್ ಸವದಿ ಎಂದಿಗೂ ಬಿಜೆಪಿ ಬಿಟ್ಟು ಹೋಗುವುದಿಲ್ಲ ಎಂದು ನಾನು ಮೊನ್ನೆಯೇ ಹೇಳಿದ್ದೇನೆ. ಪಕ್ಷ ಅವರನ್ನ ಉಪ ಮುಖ್ಯಮಂತ್ರಿ ಮಾಡಿದೆ, ಹೀಗಾಗಿ ಅವರು ಹೋಗುವುದಿಲ್ಲ. ಇನ್ನು ನಾನು ಯಾವುದೂ ನಿರೀಕ್ಷೆ ಮಾಡಿಲ್ಲ. ಆದರೆ ಮುಂದಿನ ಚುನಾವಣೆಯಲ್ಲಿ ಮಹತ್ವಪೂರ್ಣ ಜವಾಬ್ದಾರಿ ನನಗೆ ಪಕ್ಷ ಕೊಟ್ಟೇ ಕೊಡುತ್ತದೆ ಎಂಬ ವಿಶ್ವಾಸ ನನಗಿದೆ. ನಾನು ಯಾವುದೂ ನಿರೀಕ್ಷೆ ಮಾಡಿಲ್ಲ. ಆದರೆ ಪಕ್ಷ ನನಗೆ ವಿಶ್ವಾಸವಿದೆ. ಮುಂದಿನ ಚುನಾವಣೆಯಲ್ಲಿ ನಮಗೊಂದು ಮಹತ್ವಪೂರ್ಣ ಜವಾಬ್ದಾರಿ ಕೊಟ್ಟೇ ಕೊಡ್ತಾರೆ. ಸರ್, ಈಗ ಬದಲಾವಣೆ ಅದು ಕೂಡ ಮಾತು ಕೇಳ್ಕೊಡ್ತಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋ ಏನೂ ಇಲ್ಲ, ಎಲ್ಲ ಗಾಳಿ ಸುತ್ತಿದವು. ಏನಾಗ್ತಿತ್ತು ಗೊತ್ತಿಲ್ಲ. ಅಲ್ಲ, ರೀಸಫಲ್ ಆಗೋದೇ ಅಲ್ರಿ. ಎಲ್ಲಾನು ಹೊಸದು ಒಂದಿಷ್ಟು ಚುನಾವಣೆ ಸಂದರ್ಭ ಇರೋದ್ರಿಂದ ಹೊಸ ಜನರಿಗೂ ಜವಾಬ್ದಾರಿ ಕೊಡ್ತಾರೆ. ಹೊಸ ಮಂತ್ರಿಗಳು ಆಗ್ತಾರೆ. ರಾಜ್ಯದಲ್ಲಿ ಹೊಸ ಪದಾಧಿಕಾರಿಗಳು ಬರ್ಬೋದು. ಸಚಿವರ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಸರ್. ಏನ್ ಸ್ವಲ್ಪ ಅಸಮಾಧಾನ ಇದ್ದೇ ಇರ್ತೈತ್ರಿ. ಈಗ ಏನೋ ಕೆಲಸ ಆಗಿರೋದಿಲ್ಲ ಬಿಡ್ರಿ, ಅದು ಚುನಾವಣಾ ವರ್ಷ ಇರುವ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕು, ಅವ್ರಿಗೂ ಅವಕಾಶ ಸಿಗಬೇಕು ಅನ್ನೋದೊಂದು ಒತ್ತಾಯ ಇದೆ. ನೀವು ಹಾಗೆ ಒತ್ತಾಯ ಮಾಡ್ತೀರಾ? ನಾ ಹೇಳಿದ್ರ ನಾ ಮೊನ್ನೆ ಹೇಳಿನಲ್ಲ, ಮಾಡೋದಿದ್ರಿ ಈಗ ಮಾಡ್ರಿ. ಇಲ್ಲಾಂದ್ರೆ ಇವ್ರು ಏನ್ ಅದಾರ್ಲಿ ಇವನ್ನೇ ತೊಗೊಂಡು ಹೋಗ್ತೀವಿ ಮುಂದಿನ ಚುನಾವಣೆ. ಮುಂದೆ 6 ತಿಂಗಳಿದ್ದಾಗ ಮಾಡಿ ಅವ್ರೇನು ನಾವೇನು ಮಾಡಂಗದೀವ್ರಿ. ನಮ್ಮ ಮತಕ್ಷೇತ್ರನು ನಾವು ಕಾಯ್ಕೋಬೇಕಾಗ್ತದೆ. ಈಗ ಮಂತ್ರಿಯಾಗಿ ಬರೀ ನಾವು ಬೆಂಗಳೂರಿನಾಗ ಕೂತೀವಿ ಅಂತ ನಮ್ಮ ಮತಕ್ಷೇತ್ರ ಕೈಯಲ್ಲಿ ಹೋಗ್ತೈತೆ. ಮಾಡೋದಿದ್ರೆ ಈಗ ಏನಾರೇ ಹೊಸ ಸಚಿವ ಸಂಪುಟ ಆದ್ರೆ ಮತಕ್ಷೇತ್ರ ಜಿಲ್ಲಾ ಅಡ್ಡಾಡಕ್ ಆಗ್ತದೆ, ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಆ ಒಂದು ಮಂತ್ರಿಗೆ ನಾವು ಇದು ಕೊಡ್ಲಕ್ಕಾಗ್ತದೆ, ಏನು ನ್ಯಾಯ ಕೊಡ್ಲಕ್ಕಾಗ್ತದೆ. ಇಲ್ಲಾಂದ್ರೆ 6 ತಿಂಗಳು ಸುಮ್ಮನೆ ಮಾಡೋದು, ಮುಂದೆ ಬರೀ ಒಂದು 3 ತಿಂಗಳು ಸನ್ಮಾನ ಮಾಡೋದು, 3 ತಿಂಗಳ ಇಲೆಕ್ಷನ್ ಮಾಡೋದು, ಅಲ್ಲಿ ಡಿಪಾಸಿಟ್ ಕಳ್ಕೋದು. ಸನ್ಮಾನದ ಸಾಲ ಇನ್ನ ಮನ್ಯಾಗ ಹೂವು ಇದು ಆಗಿರೋದಿಲ್ಲ, ನಮ್ದು ಡಿಪಾಸಿಟ್ ಇದ್ದವ್ರ ಜೊತೆ ಹೋದ್ರೆ ಮುಂದೆ ಚುನಾವಣೆಯಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತೀರಾ?
ನೋಡ್ರಿ, ಹಂಗೆ ಡ್ಯಾಮೇಜ್ ಅಂತ ಹೇಳೋದಿಲ್ಲ. ಅಲ್ಲಿ ಬಹಳಷ್ಟು ಒಳ್ಳೆಯ ಸಂಘಟನಾತ್ಮಕ ಚತುರರು ಅದಾರ. ಅವ್ರ ಪಕ್ಷಕ್ಕೆ ಬಂದ್ರಂದ್ರೆ ಪಕ್ಷ ಇನ್ನಷ್ಟು ಬಲಿಷ್ಠವಾಗಿ ಹಳ್ಳಿ ಮಟ್ಟದಲ್ಲಿ ಬೆಳೀತೈತಿ. ಹೊಸದಾಗಿ ಮಂತ್ರಿ ಆದವ್ರಿಗೆ ಅವಕಾಶ ಆಯ್ತಂದ್ರೆ ಇವರು ಹುರುಪಲೆ ನಾವು ಮಂತ್ರಿ ಆಗಿದ್ದು ಕೆಲಸ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ. ನಳಿನ್ ಕುಮಾರ್ ಕಟೀಲ್ ಅವರ ಬದಲಾವಣೆ ಇಲ್ವೇ ಇಲ್ಲ, ಎಲ್ಲವೂ ಗಾಳಿ ಸುದ್ದಿ. ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತದೆ, ಹೊಸಬರು ಮಂತ್ರಿಗಳಾಗುತ್ತಾರೆ, ಹೊಸ ಪದಾಧಿಕಾರಿಗಳು ಬರಬಹುದು ಎಂದರು. ರಮೇಶ್ ಜಾರಕಿಹೊಳಿ ಭೇಟಿ ಬಗ್ಗೆ ಮಾತನಾಡಿದ ಯತ್ನಾಳ್, ರಮೇಶ್ ಜಾರಕಿಹೊಳಿ 2 ಸಾರಿ ನಮ್ಮ ಬಿಜಾಪುರದ ಮನೆಗೆ ಬಂದು ಊಟ ಮಾಡಿ ಹೋಗಿದ್ರು. ಹೀಗಾಗಿ ಒಮ್ಮೆ ಊಟಕ್ಕೆ ಮನೆಗೆ ಬನ್ನಿ ಎಂದು ಹೇಳಿದ್ರು. ಹೀಗಾಗಿ ಹೋಗಿದ್ದೆ. ಈ ವೇಳೆ ನಾವು ಏನನ್ನೂ ಮಾತಾಡಿಲ್ಲ, ಪಕ್ಷದಲ್ಲಿಯೇ ಉಳಿಯಬೇಕು ಎಂಬ ಮನಸ್ಸು ಅವರಿಗಿದೆ. ನಾವೆಲ್ಲರೂ ಕೂಡಿಕೊಂಡು ಪಕ್ಷ ಕಟ್ಟುವ ಬಗ್ಗೆ ಮಾತನಾಡಿದ್ದೇವೆ. ಸಣ್ಣಪುಟ್ಟ ಗೊಂದಲ ಸರಿಪಡಿಸಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಎಂದು ನಿರ್ಧರಿಸಿದ್ದೇವೆ. ಇನ್ನು ಪ್ರಾದೇಶಿಕ ಪಕ್ಷ ಕಟ್ಟುವ ಹೊಲಸು ಕೆಲಸ ಮಾಡುತ್ತಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಾ ಹೇಳ ಜಾರಕಿಹೊಳಿ ಅವರು ನಾವು ಏನೂ ಮಾತಾಡಿಲ್ಲ. ಪಕ್ಷದಾಗ ಉಳಿಬೇಕು ಅನ್ನೋದು ಮನಸ್ಸು ಐತೆ ಅವರಿಗೆ. ನಾವು ಎಲ್ಲರೂ ಕೂಡಿ ಪಕ್ಷ ಕಟ್ಟು ಅನ್ನೋದು ಬಿಟ್ಟರೆ ಯಾರೋ ಹೇಳಿದ್ರು ನೀವು ಪ್ರಾದೇಶಿಕ ಪಕ್ಷ ಅಂಥ ಹೊಲಸು ಕೆಲಸ ಅಂತರೂ ನಾನು ಮಾಡೋದಿಲ್ಲ. ಅವ್ರು ಅಂತರೂ ಏನು ಮಾಡ್ತಾರೋ ಅವರು ಮಾಡೋದಿಲ್ಲ. ಅವ್ರು ನನ್ನ ಮುಂದೆ ಹೇಳಿದ್ದು BJPನೇ ಕಟ್ಟು ಅನ್ನೋದನ್ನ ಹೇಳ್ಯಾರ. ಇಲ್ಲೇನು ಸಣ್ಣ ಪುಟ್ಟ ಗೊಂದಲ ಅದಾವಲ್ಲ, ಅದೆಲ್ಲ ಬಗೆಹರಿಸಿ ಒಂದಾಗಿ ಹೋಗ್ಬೇಕು ಅನ್ನೋದು ಬಿಟ್ಟರೆ ನಾವೇನೂ ಚರ್ಚೆ ಮಾಡಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಬಣಗಳ ರಾಜಕೀಯ ಶುರುವಾಗಿದೆ. ಒಂದ್ ಕಡೆ ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಅವ್ರದ್ದು, ಇನ್ನೊಂದ್ ಕಡೆ ಜಾರಕಿಹೊಳಿ. ಏನು ಬಣ ಇಲ್ರಿ? ಏನು ಯಾರ ಮನೆಗೆ ಯಾರು ಊಟ ಕೂತ್ರು ನೀವು ಬಣ ಅಂದ್ರೆ ಹೆಂಗ? ಅಲ್ಲ, ಅವರ ಬಹಿರಂಗವಾಗಿ CM ಒಬ್ಬ MLA ಇದ್ದವನ್ನ ಭೇಟಿ ಆಗಬೇಕಲ್ರಿ. ಬೆಳಗಾವಿ ಶಾಸಕರ ನಿಯೋಗ ಅಂತ ಹೋಗ್ತಾರೆ, ಅದ್ರೊಳಗೆ ಜಾರಕಿಹೊಳಿ ಪ್ರದರ್ಶನ ಬಿಟ್ಟು ಹೋಗ್ತಾರೆ ಸರ್. ನೋಡ್ರಿ, ಸಣ್ಣ ಪುಟ್ಟ ಏನೋ ಸಮಸ್ಯೆ ಇದ್ರು ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ, ಅವರು ರಾಜ್ಯಾಧ್ಯಕ್ಷರಿಗೆ ಹೇಳ್ತಾರೆ. ಮೊನ್ನೆ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳು ಇವ ಯಾರು ನಮ್ಮ ಜಾರಕಿಹೊಳಿ ಕೂಡಿ ಕೂತಿದ್ರೆ ಹೇಳಿದ್ರು. ಹೋಗುದು ಬರೋದು ನಡೀತೈತ್ರಿ, ಅದೇನು ಅದು ಬಣ ಅಂತ ಏನಿಲ್ಲ. ಸಣ್ಣ ಪುಟ್ಟ ಏನಾರೇ ಇದ್ರು ಅದ್ರ ನಮ್ಮ ರಾಜ್ಯದ ಏನು ಅಧ್ಯಕ್ಷರದಾರ, ಮುಖ್ಯಮಂತ್ರಿಗಳದಾರ, ಮತ್ತು ಕೇಂದ್ರದಲ್ಲಿ ನಮ್ಮ ಸ್ಟ್ರಾಂಗ್ ಹೆಗ್ಗ ಮಾಡೈತಿ. ಅವ್ರೆಲ್ಲರೂ ಕರೆದು ಬುದ್ಧಿ ಹೇಳುವಂತ ಅವರ ಪ್ರಕಾರ ಬೆಳಗಾವಿಯಲ್ಲಿ ಆಗ್ಲಿ ಅಥವಾ ರಾಜ್ಯದಲ್ಲಾಗ್ಲಿ ಬದಲಾವಣೆ ಸಮಯ ಬಂದಿದೆ, ಬದಲಾವಣೆ ಆಗುತ್ತೆ. ಆಗುದ್ರಿ. ಕೆಲವೊಂದು ಮಂದಿ ಬಹಳ ಕ್ರಿಯಾಶೀಲತವಂತವ್ರು ಮಂತ್ರಿ ಆಗ್ತಾರೆ, ಕೆಲವು ಮಂದಿ ಸಂಘಟನೆಗೆ ಹೋಗ್ತಾರೆ, ಪದಾಧಿಕಾರಿಗಳು. ಕೆಲವೊಂದು ಮಂದಿ ಯಾರು ಮಂತ್ರಿಯಿಂದ ಅವ್ರನ್ನ ಮುಕ್ತಿ ಮಾಡಿರ್ತಾರ ಅವ್ರನ್ನ ಅಲ್ಲಿ ಕೊಟ್ಟು ಕಳಿಸ್ತಾರ. ಪರ್ಯಾಯ ನಾಯಕತ್ವ ಅವಶ್ಯಕತೆ ಇದೆ ಅಂತ ಪರ್ಯಾಯ ನಾಯಕತ್ವ ಈಗ ಐತಲ್ರಿ, ಮುಂದೊಂದು ಮ್ಯಾಗಿನವ್ರಿಗೆ ಅನಿಸ್ತಂದ್ರೆ ಮಾಡಲಾಕ. ಧಾರವಾಡದಲ್ಲಿ ಕಾಂಗ್ರೆಸ್ ಮಾಜಿ ಸಚಿವ ಸಂತೋಷ್ ಲಾಡ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು 8 ವರ್ಷ ಆಯಿತು. ಪ್ರತಿ ಬಜೆಟ್ನಲ್ಲಿ ಹೊಸ ಕಾರ್ಯಕ್ರಮ ಹೇಳ್ತಾರೆ. ಮೊದಲು 100 ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳಿದ್ರು, ಅದನ್ನ ಈಗ ಅವರು ಮರೆತಿದ್ದಾರೆ. ಬುಲೆಟ್ ಟ್ರೈನ್ ಹೇಳಿದ್ರು, ಅದನ್ನೂ ಮರೆತು ಬಿಟ್ಟಿದ್ದಾರೆ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಹೇಳಿದ್ರು, ಅವೆರಡನ್ನು ಈಗ ಮಾತನಾಡ್ತಾ ಇಲ್ಲ ಅಂತ ಅವರು ವ್ಯಂಗ್ಯವಾಡಿದ್ದಾರೆ. ಧಾರವಾಡದಲ್ಲಿ ಮಾಜಿ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ನೀಡಿದ್ದಾರೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು 8 ವರ್ಷ ಆಯಿತು. ಪ್ರತಿ ಬಜೆಟ್ನಲ್ಲಿಯೂ ಹೊಸ ಕಾರ್ಯಕ್ರಮ ಹೇಳ್ತಾರೆ. ಮೊದಲು 100 ಸ್ಮಾರ್ಟ್ ಸಿಟಿ ಬಗ್ಗೆ ಹೇಳಿದ್ರು, ಅದನ್ನ ಈಗ ಅವರೇ ಮರ್ತಿದ್ದಾರೆ. ಬುಲೆಟ್ ಟ್ರೈನ್ ಹೇಳಿದ್ರು, ಅದನ್ನು ಮರ್ತಿದ್ದಾರೆ. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಹೇಳಿದ್ರು, ಅವೆರಡನ್ನೂ ಈಗ ಮಾತನಾಡ್ತೇ ಇಲ್ಲ. ಪ್ರತಿ ಸಲ ಸಾವಿರಾರು ಕೋಟಿ ಖರ್ಚಿನಲ್ಲಿ ಬಜೆಟ್ ಮಾಡಿದ್ದಾರೆ. ಆ ಮೂಲಕ ಕೇವಲ ಪ್ರಚಾರ ಗಿಟ್ಟಿಸಿಕೊಂಡಿದ್ದಾರೆ. ನದಿ ಜೋಡಣೆ ಆಗಬಾರ್ದು ಅಂತ ನಮ್ದಿಲ್ಲ. ಅದು ವೈಜ್ಞಾನಿಕವಾಗಿ ಎಲ್ಲ ರಾಜ್ಯಗಳಿಗೆ ಅನುಕೂಲವಾಗುವಂತಿರಬೇಕು. ಇದು ಕೇವಲ ಪ್ರಚಾರದ ಟ್ರಿಕ್ ಮಾತ್ರ. ಅವರು ಬಡವರ ಪರ, ರೈತರ ಪರ ಕಾರ್ಯಕ್ರಮ ಮಾಡುವುದಿಲ್ಲ ಎಂದು ಹೇಳಿದರು. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಂಚಕರ್, S9 TV, ಧಾರವಾಡ. ಜನವರಿ 26 ಗಣರಾಜ್ಯೋತ್ಸವ ದಿನದಂದು ರಾಯಚೂರಿನಲ್ಲಿ ನ್ಯಾಯಾಧೀಶರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ನಾಳೆ ಗುರುವಾರದಂದು ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ಪಟ್ಟಣ ಸಂಪೂರ್ಣ ಬಂದ್ ಮಾಡಲಾಗುವುದು ಅಂತ ಲಿಂಗಪ್ಪ ಪರಂಗಿ ಹೇಳಿದ್ದಾರೆ ಎಂದು ಲಿಂಗಸ್ಗೂರು ಪಟ್ಟಣದ ಪತ್ರಿಕಾಭವನದಲ್ಲಿ ಅವರು ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ರಾಯಚೂರಿನಲ್ಲಿ ನ್ಯಾಯಾಧೀಶರು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ನಾಳೆ ಗುರುವಾರದಂದು ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣ ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದು ದಲಿತ ಲಿಂಗಪ್ಪ ಪರಂಗಿ ಹೇಳಿದರು. ಇಂದು ಲಿಂಗಸಗೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾತನಾಡಿ ಹೇಳಿದರು. ಲಿಂಗಸೂರು ಬಂದ್ಗೊಳಿಸುವ ಮೂಲಕ ಮಾನ್ಯ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರನ್ನ ಅಮಾನತುಗೊಳಿಸಲು ಒತ್ತಾಯಿಸಿ ಲಿಂಗಸೂರು ಬಂದ್ಗೆ ಎಲ್ಲ ಮಾಧ್ಯಮದ ಗೆಳೆಯರು, ಲಿಂಗಸೂರಿನ ವರ್ತಕರು ಹಾಗೂ ಇತರ ಎಲ್ಲರೂ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಲಿಂಗಸೂರನ್ನು ಬಂದ್ ಮಾಡುವಲ್ಲಿ ಯಶಸ್ವಿಗೊಳಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ದಲಿತ ಪರ, ಕನ್ನಡ ಪರ ಮತ್ತು
ಎಲ್ಲ ಸಮುದಾಯದ ನಾಯಕರು ಸೇರ್ತೀವಿ. ಎಲ್ಲ ಸುಮಾರು ಜನ ಈಗಾಗಲೇ ಮುಸ್ಲಿಂ ಸಮುದಾಯದ ನಾಯಕರನ್ನು ಭೇಟಿಯಾಗಿ ಬೆಂಬಲವನ್ನು ಕೋರಿದ್ದೀವಿ. ಹಾಗೆಯೇ ಕಟ್ಟಡ ಕಾರ್ಮಿಕರ ಸಂಘದ ನಾಯಕರಾಗಿರ್ತಕ್ಕಂಥ ಯಲ್ಲಪ್ಪರವರನ್ನು ಭೇಟಿಯಾಗಿ ಅವ್ರ ಬೆಂಬಲ ಕೂಡ ಕೋರಿದ್ದೀವಿ. ಈಗಾಗಲೇ ಮಾಜಿ ಜೆಡ್ಪಿ ಸದಸ್ಯರ ಆಗಿರ್ತಕ್ಕಂಥ ಅಮ್ಜದ್ ಖಾನ್ ಅವರು ತಮ್ಮ ಇದೇ ಸಂದರ್ಭದಲ್ಲಿ ಪರಶುರಾಮ್ ಕೆಂಬಾವಿ, ಜಿಲಾನಿ ಪಾಷಾ, ತಿಮ್ಮಾರೆಡ್ಡಿ, ಖಾಲಿದ್, ಮೋಹನ್ ಗೋಸ್ಲೆ, ಭೀಮಣ್ಣ, ರಾಘವೇಂದ್ರ ಭಜಂತ್ರಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಇದ್ದರು. ಬಸವರಾಜ ಹುಣೂರು, S9 TV, ಲಿಂಗಸಗೂರು. ಜನವರಿ 26 ಗಣರಾಜ್ಯೋತ್ಸವ ದಿನದಂದು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದು ಅವರನ್ನ ವೃತ್ತಿಯಿಂದ ವಜಾಗೊಳಿಸಿ ದೇಶದ್ರೋಹ ಪ್ರಕರಣ ದಾಖಲಿಸಲು ಒತ್ತಾಯಿಸಿ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ದಲಿತ ಪರ ಸಂಘಟನೆಗಳ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ವೇದಿಕೆ ವತಿಯಿಂದ ಬಂದ್ ಮಾಡಲಾಗಿದ್ದು ಮುದುಗಲ್ ಬಂದ್ಗೆ ಕರೆ ನೀಡಲಾಗಿತ್ತು. ಮುದುಗಲ್ ಪಟ್ಟಣದ ವಿವಿಧ ಸಂಘಟನೆಗಳು ಪ್ರಮುಖ ಬೀದಿಗಳ ಮೂಲಕ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿ ನ್ಯಾಯಾಧೀಶರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ್, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಹಾಗೂ ಸಂವಿಧಾನಕ್ಕೆ ಅಪಮಾನ ಮಾಡಿದ್ದು ಅವರನ್ನು ವೃತ್ತಿಯಿಂದ ವಜಾಗೊಳಿಸಿ ದೇಶದ್ರೋಹ ಪ್ರಕರಣ ದಾಖಲಿಸಲು ಒತ್ತಾಯಿಸಿ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ದಲಿತ ಪರ ಸಂಘಟನೆಗಳ ಹಾಗೂ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ವೇದಿಕೆ ವತಿಯಿಂದ ಬಂದ್ ಮುದುಗಲ್ ಪಟ್ಟಣ ಕರೆ ನೀಡಲಾಗಿತ್ತು. ಮುದುಗಲ್ ಪಟ್ಟಣದ ವಿವಿಧ ಸಂಘಟನೆಗಳು ಪ್ರಮುಖ ಬೀದಿಗಳ ಮೂಲಕ ಬೃಹತ್ ಪ್ರತಿಭಟನಾ ರ್ಯಾಲಿ ಮಾಡಿ ನ್ಯಾಯಾಧೀಶರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನಾ ರ್ಯಾಲಿಯಲ್ಲಿ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು, ವಿವಿಧ ಸಮಾಜದ ಸಂಘಟನೆಗಳು, ರಾಜಕೀಯ ಪಕ್ಷದ ಮುಖಂಡರು ಭಾಗವಹಿಸಿದರು. ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಮಾಡಿ ಬಂದ್ ಕಾರ್ಯಕ್ಕೆ ಬೆಂಬಲ ನೀಡಿರುವ ದೃಶ್ಯ ಕಂಡುಬಂದಿತು. ಬಸವರಾಜ ಹುಣೂರು, S9 TV, ಲಿಂಗಸಗೂರು. ಕಲ್ಯಾಣ ಟೆಕ್ಸ್ಟೈಲ್ಸ್ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್, ಕಲ್ಯಾಣ ಟೆಕ್ಸ್ಟೈಲ್ಸ್ ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಈ ವರ್ಷ ಗೌರೀಶ್ ಅಕ್ಕಿ ಸಾರಥ್ಯದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. ಪ್ರಕೃತಿ ವಿಕೋಪಕ್ಕೆ ನಲುಗಿರುವ ಉತ್ತರ ಕರ್ನಾಟಕದ ಆಸಕ್ತ ಹೆಣ್ಣು ಮಕ್ಕಳಿಗೆ ಈ ನಮ್ಮ ಪ್ರಯತ್ನ ತಲುಪುವ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ. ಇಂಟಿಗ್ರೇಟೆಡ್ ಕೋರ್ಸ್ ಆಫ್ ಟೆಲಿವಿಷನ್, ಪ್ರಿಂಟ್, ಡಿಜಿಟಲ್ ಅಂಡ್ ರೇಡಿಯೋ, PG ಡಿಪ್ಲೊಮಾ ಇನ್ ಮಾಡರ್ನ್ ನ್ಯೂಸ್ ಪ್ರಾಕ್ಟೀಸ್. ಆಲ್ಮಾ ಮೀಡಿಯಾ ಸ್ಕೂಲ್, AMC ಸಿಟಿ ಕಾಲೇಜ್, 33rd ರೋಡ್, 2nd ಮೇನ್, 7th ಬ್ಲಾಕ್, ಜಯನಗರ್, ಬೆಂಗಳೂರು 560070. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. ಮುಂಜಾನೆ ನಮ್ಮ ಸುದ್ದಿ ನೋಡಿ ಮುಸ್ಸಂಜೆಯನ್ನ ಸುದ್ದಿ ಜೊತೆ ಕಳೆಯೋ ನಿಮ್ಮಿಂದ ನಾವಿಂದು ತಲುಪಿದ್ದೇವೆ ಮಹತ್ತರ ಘಟ್ಟ. ನಮ್ಮ ಯೂಟ್ಯೂಬ್ ಬಳಗದಲ್ಲಿ ನಾವು ತಲುಪಿದ್ದೇವೆ 1 ಕೋಟಿ ವೀಕ್ಷಣೆ. ಈ
ಹೀಗೆ ಇರಲಿ ನಿಮ್ಮ ಆಶೀರ್ವಾದ. ಇದು S9 ಟಿವಿ ಸುದ್ದಿ ನಿಮ್ಮಿಂದ ಸತ್ತು ನಮ್ಮಿಂದ. ಧಾರವಾಡದಲ್ಲಿ ಮಾಜಿ ಸಚಿವ ಸಂತೋಷ್ ಲಾಡ್ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇಂದು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ 3 ವರ್ಷದಿಂದ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಬಸವರಾಜ ಬೊಮ್ಮಾಯಿ ಬಂದು 6 ತಿಂಗಳಾಯಿತು. ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಕೇಂದ್ರ ಸರ್ಕಾರದಲ್ಲೂ ದುಡ್ಡು ಕೊಡ್ತಿಲ್ಲ. ಯಾವ ಅಭಿವೃದ್ಧಿ ಆಗಿದೆ ಅಂತ ಅವರನ್ನೇ ಕೇಳಬೇಕಿದೆ. ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಸರ್ಕಾರ ಇದೆ. ಕೋವಿಡ್ನಿಂದ ಸತ್ತವರ ಕುಟುಂಬಕ್ಕೆ ಸರಿಯಾಗಿ ಪರಿಹಾರ ಸಿಗ್ತಿಲ್ಲ. ಗ್ರಾಮ ಪಂಚಾಯತಿಂದ ಮನೆ ಕಟ್ಟಿಸಿಕೊಂಡವರಿಗೆ ಬಿಲ್ ಆಗಿಲ್ಲ. ಶಿಕ್ಷಕರಿಗೆ ಮೊನ್ನೆಯಷ್ಟೇ ಸಂಬಳ ಆಗಿದೆ ಅಂತ ಅವರು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಮಲಗಿದೆ ಎಂದು ಧಾರವಾಡದಲ್ಲಿ ಮಾಜಿ ಸಚಿವ ಸಂತೋಷ್ ಲಾಡ್ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ 3 ವರ್ಷದಿಂದ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಬಸವರಾಜ ಬೊಮ್ಮಾಯಿ ಬಂದು ಈಗ 6 ತಿಂಗಳಾಯಿತು. ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇಲ್ಲ, ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ದುಡ್ಡಿಲ್ಲ. ಅವರು ದುಡ್ಡು ಕೊಡುತ್ತಿಲ್ಲ. ಯಾವ ಅಭಿವೃದ್ಧಿ ಆಗಿದೆ ಅಂತ ಅವರನ್ನೇ ಕೇಳಬೇಕಿದೆ. ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಸರ್ಕಾರ ಇದೆ. ಕೋವಿಡ್ನಿಂದ ಸತ್ತವರ ಕುಟುಂಬಕ್ಕೆ ಸರಿಯಾಗಿ ಪರಿಹಾರ ಸಿಗುತ್ತಿಲ್ಲ. ಗ್ರಾಮ ಪಂಚಾಯಿತಿಯಿಂದ ಮನೆ ಕಟ್ಟಿಸಿ ಕೊಡುವವರಿಗೂ ಬಿಲ್ ಆಗಿಲ್ಲ. ಶಿಕ್ಷಕರಿಗೆ ಮೊನ್ನೆಯಷ್ಟೇ ಸಂಬಳ ಆಗಿದೆ. ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಮಲಗಿಬಿಟ್ಟಿದೆ ಎಂದು ಆರೋಪ ಮಾಡಿದ್ರು. ದಯಮಾಡಿ 5 ವರ್ಷ ಅವಧಿ ಮುಗಿಲಿಕ್ಕೆ ಬಂತು. ಟೆಂಡರ್ ಆಗಿರ್ತಕ್ಕಂಥ ಇದು ಒಂದೇ ಅಲ್ಲ, ಬೇಡ್ತಿ ನಾಲ ಕೂಡ ಸುಮಾರು 180 ಕೋಟಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಬೇಡ್ತಿ ನಾಲ ಏಕರೆಗಟ್ಟಲೆಯಲ್ಲಿ ಪೈಪ್ಲೈನ್ ಬಿದ್ದರೂ ಕೂಡ ಒಂದು ಬೇಡ್ತಿ ನಾಲ ಪ್ರಾಜೆಕ್ಟ್ ಆಗಿರ್ಬೋದು, ಈ ಕಡೆ ನಮ್ಮ ಕಾಳೇರಿಯಲ್ಲಿ ನೀರು ಕುಡಿಯೋ ನೀರು ಏನು ಹಳ್ಳವರೆಗಿದೆ, 2 ಪ್ರಾಜೆಕ್ಟು ಕಳೆದ 3 ವರ್ಷದಿಂದ ಬಿಜೆಪಿ ಸರ್ಕಾರ ಬಂದಿದ್ರು ಕೂಡ ಇನ್ನಾದರೂ ಕಂಪ್ಲೀಟ್ ಆಗಿಲ್ಲ. ಇನ್ನಾದರೂ ನಿಮ್ಮ ಮುಖಾಂತರ ಕೈ ಮುಗಿದು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ. ದಯಮಾಡಿ ಮಾಡಿ. ಇದು ನಮಗೆ ಹೆಸರು ಬರುತ್ತೆ, ನಿಮ್ಮ ಹೆಸರಿಗೆ ಬರುತ್ತೆ ಅಂತೇಳಿ ತಾರತಮ್ಯ ಮಾಡ್ತಕ್ಕಂಥದ್ದಲ್ಲ. ದಯಮಾಡಿ ತಾವು ಇದನ್ನ ಒತ್ತಡವನ್ನು ಕೊಟ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಬೇಸಿಗೆ ಪ್ರಾರಂಭ ಆಗ್ತಿದೆ, ಇವೆರಡೂ ಕೆಲಸ ಆದ್ಯತೆ ಮೇರೆಗೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಒತ್ತಡವನ್ನು ಮಾಡ್ತಾರೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಸರ್. ನಿಮ್ಮ ಕ್ಷೇತ್ರದ ಜನರಿಗೆ ಆಲ್ಮೋಸ್ಟ್ ನನಗನ್ಸೋ ಮಟ್ಟಿಗೆ ಸರ್ಕಾರ ಅಂತ ಅನ್ಕೊಂಡಿದ್ದೀವಿ. ಬಟ್ ಟೆಂಡೆಂಟ್ ಜಮೀನು ಇದ್ದವ್ರಿಗೆ ಯಾರಿಗೂ ಕೊಡೋಂಗಿಲ್ಲ, ಬರಂಗಿಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ, ಪರಿಹಾರ ಅಂತಕ್ಕಂಥದ್ದು ಕೇವಲ ಮಾಧ್ಯಮದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಕೋವಿಡ್ನಿಂದ ಯಾರ್ಯಾರು ನಿಧನ ಆಗಿದ್ದಾರೆ, ಯಾರನ್ನ ನಾವು ಕಳ್ಕೊಂಡಿದ್ದೀವಿ, ಇಲ್ಲಿವರೆಗೆ ಅವರಿಗೂ ಪರಿಹಾರ ಸಿಕ್ಕಿಲ್ಲ. 2018, 19, 20ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾರು ಮನೆಗಳು ಕಟ್ಟಿದ್ದಾರೆ ಅವ್ರಿಗೂ ಬಿಲ್ ಆಗಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ಟೀಚರ್ಸ್ ಕೂಡ ಸ್ಯಾಲ್ರಿ ಆಗಿರೋದಿಲ್ಲ. ಮೊನ್ನೆ ತಾನೇ ಟೀಚರ್ ಸ್ಯಾಲ್ರಿಗಳಾಗ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಓವರಾಲ್ ರಾಜ್ಯ ಸರ್ಕಾರ ಮಲಗಿಬಿಟ್ಟಿದೆ. ಯಾವುದೇ ಕಾರ್ಯಕ್ರಮಗಳು ಮಾತ್ರ ನಿಜಕ್ಕೂ ಇಲ್ಲ. ಹಳ್ಳಿಗಳಿಂದ ತಾವು ಕೇಳಿ ನೋಡಿ. ಇವತ್ತಿಗೂ ಮನವಿ ಮಾಡ್ತೀವಿ, ಯಾವುದು ಅತಿವೃಷ್ಟಿಯಾಗಿ ಮಳೆ ಬಂದು ರೈತರಿಗೆ ಹೊಲದಲ್ಲಿ ತೊಂದರೆ ಆಗಿದೆ, ಯಾರು ಬೆಳೆ ನಷ್ಟ ಆಗಿದೆ, ಅದ್ರ ಜೊತೆಗೆ ಮನೆಗಳು ಯಾವ ಬಿದ್ದಿದ್ದಾವೆ ಅವರಿಗೆ ತತ್ಕ್ಷಣ ಸರ್ಕಾರ ವತಿಯಿಂದ ಅವರಿಗೆ ಸಬ್ಸಿಡಿ ಕೊಡೋದಾಗಿರಲಿ ಅಥವಾ ದುಡ್ಡು ಕೊಡ್ತಕ್ಕಂಥದ್ದು ಬಿಡುಗಡೆ ಮಾಡಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ತಾರೆ. ಸರಿ, ಕೇಂದ್ರ ನಿನ್ನೆ ನದಿ ಜೋಡಣೆ ಘೋಷಣೆ ಮಾಡಿದೆ. ಬಟ್ ನಮ್ಮ ರಾಜ್ಯಕ್ಕೆ ಅಗತ್ಯ ಎಲ್ಲ ರೀತಿಯಿಂದ ಅನುಕೂಲ ಇದ್ದಾಗ ಕೂಡ ಆದಾಯ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಬಟ್ ರಾಜ್ಯಕ್ಕೆ ಅನಾನುಕೂಲ ಆಗುವಂಥ ನದಿ ಜೋಡಣೆ ಮಾಡಕೊಡ್ತೀವಿ. ಈಗ ಕೇಂದ್ರದವರು ನರೇಂದ್ರ ಮೋದಿಯವರು ಕಳೆದ 7-8 ವರ್ಷ ಆಗ್ಲಿಕ್ಕೆ ಬಂತು ಈಗ ಅಧಿಕಾರದಲ್ಲಿ. ಅವರು ಪ್ರತಿ ಬಜೆಟ್ನಲ್ಲಿ ಒಂದು ಹೊಸ ಕಾರ್ಯಕ್ರಮ ಮಾಡ್ತಾರೆ. ಮೊದಲು ಅವ್ರು ಹೇಳಿರ್ತಕ್ಕಂಥದ್ದು 100 ಸ್ಮಾರ್ಟ್ ಸಿಟೀಸ್ ಅಂತ ಹೇಳಿದರು. ಆ 100 ಸ್ಮಾರ್ಟ್ ಸಿಟಿ ಮರ್ತು ಬಿಟ್ಟಿದ್ದಾರೆ. ಬುಲೆಟ್ ಟ್ರೈನ್ ಅಂತ ಹೇಳಿದ್ರು, ಆ ಬುಲೆಟ್ ಟ್ರೈನ್ಗಳನ್ನ ಮರ್ತು ಬಿಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತೀವಿ, ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ರು. ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅವೆರಡೂ ಮಾತನಾಡ್ತಿಲ್ಲ. ಪ್ರತಿ ಟೈಮು ಏನಂದ್ರೆ ಅವ್ರಿಗೆ 1,000 ಕೋಟಿ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಮುಖಾಂತರ ಸುಮಾರು ನಾನು RTNಲ್ಲಿ ಓದಿದ್ದೀನಿ ಕೂಡ, ಈ ಸ್ಪೆಂಡಿಂಗ್ 4,000 crores 4,000 ಕೋಟಿ ಕೇಂದ್ರ ಸರ್ಕಾರದ ತಗೊಂಡು ಅವರು ಮಾಧ್ಯಮಕ್ಕೆ ಗಿಡಿಸ್ಕೊಳ್ಳಿಕ್ಕೆ ಪ್ರಚಾರವನ್ನು ಪಡೆಯೋದು ಬಿಟ್ರೆ ಇವ್ಯಾವ ಕಾರ್ಯಕ್ರಮಗಳು ಆಗೋದಲ್ಲ. ನದಿ ಜೋಡಣೆ ಆಗಬಾರ್ದಂತ ನಮ್ದೇನಿಲ್ಲ. ಅದು ಸೈಂಟಿಫಿಕ್ ಆಗಿ ಎಲ್ಲ ರಾಜ್ಯಗಳಿಗೆ ಅನುಕೂಲ ಆಗ್ತಿದ್ರೆ ನಮಗೇನು ಅಭ್ಯಂತರ ಇಲ್ಲ. ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದರೆ ನೀವು ಕೇಳ್ತಕ್ಕಂಥ ಪ್ರಶ್ನೆ ಇದು ಕೇವಲ ಒಂದು ಮಾಧ್ಯಮದ ಟ್ರಿಕ್ಕು ಅಥವಾ ಇದು ಕೇವಲ ಒಂದು ಪಬ್ಲಿಸಿಟಿ ಟ್ರಿಕ್ ಬಿಟ್ರೆ ಇದು ಯಾವ ರೀತಿಯ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರಿಗೆ ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡಕ್ ಹೋಗೋದಿಲ್ಲ. ಅಷ್ಟು ದೊಡ್ಡ ದುಡ್ಡು ಕೊಟ್ಟು ಲ್ಯಾಂಡ್ ಅಕ್ವಿಷನ್ ಮಾಡೋದು ಬಿಟ್ಟು ಇರ್ತಕ್ಕಂಥ ಲ್ಯಾಂಡ್ನಲ್ಲಿ ಇಂಡಸ್ಟ್ರಿಗೆ ಪ್ರಮೋಟ್ ಮಾಡಿ ಸಬ್ಸಿಡೈಸ್ ಕೊಟ್ಟರೆ ಇಂಡಸ್ಟ್ರಿ ಕೂಡ ಬೆಳೀತದೆ ಅನ್ನೋದು ನನ್ನ ವೈಯಕ್ತಿಕ ಉದ್ದೇಶ. ಆದರೆ ಆ ಲ್ಯಾಂಡ್ ಅಕ್ವಿಷನ್ ಆಗಬಾರ್ದು ಅಂತ ನಮ್ದೇನು ತಕರಾರಿಲ್ಲ, ಆಗಲಿ. ಯಾಕಂದರೆ ರೈತರು ಒಪ್ಪಿದ್ದಾರೆ, ಲ್ಯಾಂಡ್ ಕೊಡ್ತಾರೆ ಅಂದ್ರೆ ನಮಗೇನು ತೊಂದರೆ ಇಲ್ಲ. ಆದರೆ ಲ್ಯಾಂಡ್ ಲೂಸರ್ಗೆ ಕೆಲಸ ಕೊಡ್ತಕ್ಕಂಥದ್ದು ಮೊದಲನೇ ಆದ್ಯತೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾರೆ. ಕೋಚಿಂಗ್ ಸೆಂಟರ್ಗೆ ಆನ್ಲೈನಲ್ಲಿ ಓಪನ್ ಮಾಡಿದ್ವಿ ಸರ್, ಫಸ್ಟ್ ಡೇ ಎಷ್ಟು ಜನ ಈಗ ನಮ್ಮ ಪ್ರಕಾರ ಯೂಟ್ಯೂಬ್ನಲ್ಲಿ ಸುಮಾರು ಮೋರ್ ದನ್ 30,000 ಪೀಪಲ್ ಬಂದಿದ್ದಾರೆ. ಆ್ಯಪ್ ಮುಖಾಂತರ ವಿ ಆರ್ ಗೆಟಿಂಗ್ ಡೀಟೇಲ್ಸ್. ಸೊ ನಮ್ಮ ಪ್ರಕಾರ ಬಹುತೇಕ 70,000ಕ್ಕೂ ಹೆಚ್ಚು ಪೀಪಲ್ ಆನ್ಲೈನ್ ಇವತ್ತು ಮೆಂಬರ್ಶಿಪ್ ಆಗಿದೆ. ಪೀಪಲ್ ಹ್ಯಾವ್ ಅಟೆಂಡೆಡ್ ದ ಕ್ಲಾಸಸ್. ಸೊ ಫ್ಯೂಚರ್ ಬೇಸ್ ಮೋಸ್ಟ್ ಪ್ರಾಬಲಿ ಇಟ್ ಮೇ ಇಂಪ್ರೂವ್ ಆಗ್ಬೋದು ಅಂತ ನಮಗೆ ಒಂದು ಅಂದಾಜಿದೆ.
ಸರ್ ಕೇಂದ್ರ ಸರ್ಕಾರ ಕಾಳಿ ನದಿ ಪ್ರಾಜೆಕ್ಟ್ ಅನ್ನ ನೀವು ತಗೊಂಡ್ಬಂದಿದ್ರಿ ಲಾಸ್ಟ್ ಟೈಮ್ ಏನೋ ಸಿಕ್ಕಾಪಟ್ಟೆ ದುಡ್ಡು ಕೂಡ ಬಂದಿತ್ತು. ಈಗ ಅದು ಕೂಡ ಏನು ಕಾಮಗಾರಿನೂ ಆಗಿಲ್ಲ. 2 ವರ್ಷ ಈಗ ಬೇಸಿಗೆ ಬಂದಾಗ ಒಮ್ಮೆ ಸಮಸ್ಯೆ ಸರ್ ಇದು. ಈಗ ಕಾಳಿ ನದಿ ನೀರು ನಾವು ಅಪ್ರೂವಲ್ ಆಗಿ ಟೆಂಡರ್ ಆಗಿ ದುಡ್ಡು ಕೂಡ ಅಲೋಕೇಟ್ ಆಗಿದೆ 100 crores ನಲ್ಲಿ. ನಾವು ಸತತವಾಗಿ ಬಹಳಷ್ಟು ಸಲ ಇಲ್ಲಿ ಹೋರಾಟನೂ ಮಾಡಿದ್ದೀವಿ. ಇರ್ತಕ್ಕಂಥ ಶಾಸಕರು ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ ಮುಖಾಂತರ. ದಯಮಾಡಿ 5 ವರ್ಷ ಅವಧಿ ಮುಗಿಲಿಕ್ಕೆ ಬಂತು. ಟೆಂಡರ್ ಆಗಿರ್ತಕ್ಕಂಥ ಇದು ಒಂದೇ ಅಲ್ಲ, ಬೇಡ್ತಿ ನಾಲ ಕೂಡ ಸುಮಾರು 180 ಕೋಟಿನಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಬೇಡ್ತಿ ನಾಲ ಏಕರೆಗಟ್ಟಲೆಯಲ್ಲಿ ಪೈಪ್ಲೈನ್ ಬಿದ್ದರೂ ಕೂಡ ಒಂದು ಬೇಡ್ತಿ ನಾಲ ಪ್ರಾಜೆಕ್ಟ್ ಆಗಿರ್ಬೋದು, ಈ ಕಡೆ ನಮ್ಮ ಕಾಳಿ ನದಿಯಲ್ಲಿ ನೀರು ಕುಡಿಯೋ ನೀರು ಏನು ಹಳ್ಳವರೆಗಿದೆ, 2 ಪ್ರಾಜೆಕ್ಟು ಕಳೆದ 3 ವರ್ಷದಿಂದ ಬಿಜೆಪಿ ಸರ್ಕಾರ ಬಂದಿದ್ರು ಕೂಡ ಇನ್ನಾದರೂ ಕಂಪ್ಲೀಟ್ ಆಗಿಲ್ಲ. ಇನ್ನಾದರೂ ನಿಮ್ಮ ಮುಖಾಂತರ ಕೈ ಮುಗಿದು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ, ಇದು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ದಯಮಾಡಿ ಮಾಡಿ. ಇದು ನಮಗೆ ಹೆಸರು ಬರುತ್ತೆ, ನಿಮ್ಮ ಹೆಸರಿಗೆ ಬರುತ್ತೆ ಅಂತೇಳಿ ತಾರತಮ್ಯ ಮಾಡ್ತಕ್ಕಂಥದ್ದಲ್ಲ. ದಯಮಾಡಿ ತಾವು ಇದನ್ನ ಒತ್ತಡವನ್ನು ಕೊಟ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಬೇಸಿಗೆ ಪ್ರಾರಂಭ ಆಗ್ತಿದೆ, ಇವೆರಡೂ ಕೆಲಸ ಆದ್ಯತೆ ಮೇರೆಗೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಒತ್ತಡವನ್ನು ಮಾಡ್ತಾರೆ. ನವೆಂಬರ್ ಡಿಸೆಂಬರ್ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ಸರ್. ನಿಮ್ಮ ಕ್ಷೇತ್ರದ ಜನರಿಗೆ ಆಲ್ಮೋಸ್ಟ್ ನನ್ಗನ್ಸೋ ಮಟ್ಟಿಗೆ ಸರ್ಕಾರ ಅಂತ ಅನ್ಕೊಂಡಿದ್ದೀವಿ. ಬಟ್ ಟೆಂಡೆಂಟ್ ಜಮೀನು ಇದ್ದವ್ರಿಗೆ ಯಾರಿಗೂ ಕೊಡೋಂಗಿಲ್ಲ, ಬರಂಗಿಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ, ಪರಿಹಾರ ಅಂತಕ್ಕಂಥದ್ದು ಕೇವಲ ಮಾಧ್ಯಮದಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಕೋವಿಡ್ನಿಂದ ಯಾರ್ಯಾರು ನಿಧನ ಆಗಿದ್ದಾರೆ, ಯಾರನ್ನ ನಾವು ಕಳ್ಕೊಂಡಿದ್ದೀವಿ, ಇಲ್ಲಿವರೆಗೆ ಅವರಿಗೂ ಪರಿಹಾರ ಸಿಕ್ಕಿಲ್ಲ. 2018, 19, 20ನೇ ಇಸ್ವಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾರು ಮನೆಗಳು ಕಟ್ಟಿದ್ದಾರೆ ಅವರಿಗೂ ಬಿಲ್ ಆಗಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ಟೀಚರ್ಸ್ ಕೂಡ ಸ್ಯಾಲ್ರಿ ಆಗಿರೋದಿಲ್ಲ. ಮೊನ್ನೆ ತಾನೇ ಟೀಚರ್ ಸ್ಯಾಲ್ರಿಗಳಾಗ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಓವರಾಲ್ ರಾಜ್ಯ ಸರ್ಕಾರ ಮಲಗಿಬಿಟ್ಟಿದೆ. ಯಾವುದೇ ಕಾರ್ಯಕ್ರಮಗಳು ಮಾತ್ರ ನಿಜಕ್ಕೂ ಇಲ್ಲ. ಹಳ್ಳಿಗಳಿಂದ ತಾವು ಕೇಳಿ ನೋಡಿ. ಇವತ್ತಿಗೂ ಮನವಿ ಮಾಡ್ತೀವಿ, ಯಾವುದು ಅತಿವೃಷ್ಟಿಯಾಗಿ ಮಳೆ ಬಂದು ರೈತರಿಗೆ ಹೊಲದಲ್ಲಿ ತೊಂದರೆ ಆಗಿದೆ, ಯಾರು ಬೆಳೆ ನಷ್ಟ ಆಗಿದೆ, ಅದ್ರ ಜೊತೆಗೆ ಮನೆಗಳು ಯಾವ ಬಿದ್ದಿದ್ದಾವೆ ಅವರಿಗೆ ತತ್ಕ್ಷಣ ಸರ್ಕಾರ ವತಿಯಿಂದ ಅವರಿಗೆ ಸಬ್ಸಿಡಿ ಕೊಡೋದಾಗಿರಲಿ ಅಥವಾ ದುಡ್ಡು ಕೊಡ್ತಕ್ಕಂಥ. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಚ್ಕರ್, S9 TV, ಧಾರವಾಡ. ಪತ್ರಿಕಾ ವಿತರಕರ ಕಲ್ಯಾಣ ನಿಧಿ ಸ್ಥಾಪನೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡದಲ್ಲಿ ಪತ್ರಿಕಾ ವಿತರಕರ ಸಂಘದಿಂದ ಪ್ರತಿಭಟನೆ ನಡೆದಿದ್ದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲ್ಯಾಣ ನಿಧಿ ಸ್ಥಾಪನೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿ ರವಾನೆ ಮಾಡಲಾಗಿದ್ದು, ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸಿಎಂ ಇದ್ದಾಗ 2 ಕೋಟಿ ಮೀಸಲಿಟ್ಟಿದ್ರು. ಆದರೆ ಆ ಹಣ ಬಳಕೆಯಾಗದೆ ವಾಪಸ್ ಹೋಗಿದೆ. ವರ್ಷದ 365 ದಿನವೂ ಪತ್ರಿಕಾ ವಿತರಕರು ದುಡಿಯುತ್ತೇವೆ, ಆದರೆ ಯಾವುದೇ ಭದ್ರತೆ ಇಲ್ಲವಾಗಿದೆ. ಆದ್ದರಿಂದ ಸರ್ಕಾರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಪತ್ರಿಕಾ ವಿತರಕರ ಕಲ್ಯಾಣ ನಿಧಿ ಸ್ಥಾಪನೆಗೆ ಆಗ್ರಹಿಸಿ ಧಾರವಾಡದಲ್ಲಿ ಪತ್ರಿಕಾ ವಿತರಕರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆದಿದ್ದು, ಕಲ್ಯಾಣ ನಿಧಿ ಸ್ಥಾಪನೆಗೆ ಆಗ್ರಹಿಸಿ ಸರ್ಕಾರಕ್ಕೆ ಮನವಿಯನ್ನ ರವಾನಿಸಲಾಯಿತು. ಸಿದ್ದರಾಮಯ್ಯ ಸಿಎಂ ಇದ್ದಾಗ 2 ಕೋಟಿ ಮೀಸಲಿಟ್ಟಿದ್ರು, ಆದರೆ ಆ ಹಣ ಬಳಕೆಯಾಗದೆ ವಾಪಸ್ ಹೋಗಿದೆ. ವರ್ಷದ 365 ದಿನವೂ ಪತ್ರಿಕಾ ವಿತರಕರು ಆಗಿ ದುಡಿಯುತ್ತೇವೆ, ಆದರೆ ಯಾವುದೇ ಭದ್ರತೆ ಇಲ್ಲವಾಗಿದೆ. ಆದ್ದರಿಂದ ಸರ್ಕಾರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು, ಅದಕ್ಕೆ 1 ಕೋಟಿ ರೂಪಾಯಿ ಮೀಸಲು ಇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ವಿನಾಯಕ್ ಕಂಚಗಾರ್, S9 TV, ಧಾರವಾಡ. ಯರಗಟ್ಟಿ ತಾಲೂಕಿನ ಅಕ್ಕಿಸಾಗರ ಗ್ರಾಮದಲ್ಲಿ ನಡೆದ ದಿ ಆನಂದ್ ಚೋಪ್ರಾ ಕ್ರಿಕೆಟ್ ಟ್ರೋಫಿ ಫೈನಲ್ ಪಂದ್ಯಾವಳಿಯನ್ನ ವಿನಾಯಕ ಸೌರವ್ ಆನಂದ್ ಚೋಪ್ರಾ ಅವರು ಉದ್ಘಾಟಿಸಿದ್ದಾರೆ. ಮುಗುಳಿಹಾಳ ಕ್ರಿಕೆಟ್ ತಂಡ ಹಾಗೂ ಅಕ್ಕಿಸಾಗರ ಕ್ರಿಕೆಟ್ ತಂಡಗಳು ಫೈನಲ್ ಪ್ರವೇಶ ಮಾಡಿದ್ವು. ಫೈನಲ್ ಪಂದ್ಯದಲ್ಲಿ ಅಕ್ಕಿಸಾಗರ ತಂಡ ಮುಗ್ಗರಿಸಿದ್ದು, ದಿವಂಗತ ಆನಂದ್ ಚೋಪ್ರಾ ಟ್ರೋಫಿಯನ್ನ ಮುಗುಳಿಹಾಳ ತಂಡ ನಾಯಕ ಕುಮಾರಮುತ್ತು ದಳವಾಯಿ ಅವರು ನಾಯಕತ್ವದಲ್ಲಿ ಟ್ರೋಫಿಯನ್ನ ಕೈವಶ ಮಾಡಿಕೊಂಡ್ರು. ಯರಗಟ್ಟಿ ತಾಲೂಕಿನ ಅಕ್ಕಿಸಾಗರ ಗ್ರಾಮದಲ್ಲಿ ನಡೆದ ಆನಂದ್ ಚೋಪ್ರಾಜಿ ಕ್ರಿಕೆಟ್ ಟ್ರೋಫಿ ಫೈನಲ್ ಪಂದ್ಯಾವಳಿಯನ್ನು ಯುವ ನಾಯಕ ಸೌರವ್ ಆನಂದ್ ಚೋಪ್ರಾ ಅವರು ಉದ್ಘಾಟಿಸಿದರು. ಮುಗುಳಿಹಾಳ ಕ್ರಿಕೆಟ್ ತಂಡ ಹಾಗೂ ಅಕ್ಕಿಸಾಗರ ಕ್ರಿಕೆಟ್ ತಂಡಗಳು ಫೈನಲ್ ಪ್ರವೇಶಿಸಿದ್ದವು. ಫೈನಲ್ ಪಂದ್ಯದಲ್ಲಿ ಅಕ್ಕಿಸಾಗರ ತಂಡ ಮುಗ್ಗರಿಸಿದ್ದು, ಶ್ರೀ ದಿವಂಗತ ಆನಂದ್ ಚೋಪ್ರಾ ಟ್ರೋಫಿಯನ್ನು ಮುಗುಳಿಹಾಳ ತಂಡದ ನಾಯಕ ಕುಮಾರ್ ಮತ್ತು ದಳವಾಯಿ ಅವರ ನಾಯಕತ್ವದಲ್ಲಿ ಟ್ರೋಫಿಯನ್ನು ಕೈವಶ ಮಾಡಿಕೊಂಡರು. ಸಂದರ್ಭದಲ್ಲಿ ಮಹದೇವ ಯಡ್ರಾವಿ, ಯುವ ಮುಖಂಡರಾದ ಸಿದ್ದು ದಳವಾಯಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಂಡಲಿ ಕೋಟೂರು, ವೀರನ್ ಗೌಡ್ ಪಾಟೀಲ್, ರಾಜು ದಳವಾಯಿ, ಮಣಿಕಟ್ ಬಡಗೀರ್, ಮಹೇಶ್ ಹಾದಿಮನಿ, ಬಸವರಾಜ ಕಕ್ಕಾಳಿ, ಸಚಿನ್ ಯಂಗಿ, ಮನೋಹರ್ ಗೌಡ್, ನಾಗಪ್ಪ ಪಾರ್ವತಿ, ಮಹದೇವ್ ಕಳ್ಳಿಗುದ್ದಿ ಸೇರಿದಂತೆ ಅಕ್ಕಿಸಾಗರ ಗ್ರಾಮದ ಯುವ ಮಿತ್ರರು ಮತ್ತು ಹಿರಿಯರು ಉಪಸ್ಥಿತರಿದ್ದರು. ಬಸವರಾಜ ದಳವಾಯಿ, S9 TV. ಏಕನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಆತ್ಮನಿರ್ಭರ ಭಾರತ ಬಗ್ಗೆ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಸವಿಸ್ತಾರವಾಗಿ ಪ್ರಸಕ್ತ ಬಜೆಟ್ ಲಾಭಗಳ ಕುರಿತು, ದೇಶವನ್ನ ಮುನ್ನಡೆಸುವ ಉಪಯುಕ್ತ ನಿರ್ಧಾರಗಳ ಕುರಿತು ಭಾಷಣದ ನೇರ ಪ್ರಸಾರ ಕಾರ್ಯಕ್ರಮವನ್ನ ಶಾಸಕ ದೊಡ್ಡನಗೌಡ ಪಾಟೀಲ್ ಪ್ರಮುಖರು ಹಾಗೂ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಪ್ರೊಜೆಕ್ಟರ್ನೊಂದಿಗೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರು. ಇಳಕಲ್ ನಗರದ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ಆತ್ಮ ನಿರ್ಭರ್ ಭಾರತ ಬಗ್ಗೆ ದೇಶದ ಪ್ರಧಾನಿ
ಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸವಿಸ್ತಾರವಾಗಿ ಪ್ರಸಕ್ತ ಬಜೆಟ್ನ ಲಾಭಗಳ ಕುರಿತು ಹಾಗೂ ದೇಶವನ್ನು ಮುನ್ನಡೆಸುವ ಉಪಯುಕ್ತ ನಿರ್ಧಾರಗಳ ಕುರಿತು ಭಾಷಣದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಶಾಸಕರಾದ ದೊಡ್ಡನಗೌಡಜಿ ಪಾಟೀಲರ ಪ್ರಮುಖರ ಹಾಗೂ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಪ್ರೊಜೆಕ್ಟರ್ ನೊಂದಿಗೆ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಸಚಿನ್ ಸಾಲಿಮಠ್, S9 TV, ಇಳಕಲ್. ಧಾರವಾಡ ಜಿಲ್ಲೆಯ ಅನ್ನಿಗೇರಿ ಪಟ್ಟಣದಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದ ಸಭೆ ಜರುಗಿತು. ಸಭೆಯಲ್ಲಿ ಧಾರವಾಡ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿಬಿ ಗಂಗಾಧರ ಮಠ ಮಾತನಾಡಿ, ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸೋಣ ಅಂತ ಹೇಳಿದ್ರು. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಅನ್ನಿಗೇರಿ ಪಟ್ಟಣದಲ್ಲಿ ಜಾತ್ಯತೀತ ಜನತಾದಳದ ಪಕ್ಷದ ಸಭೆ ಜರುಗಿತು. ಸಭೆಯಲ್ಲಿ ಧಾರವಾಡ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿಬಿ ಗಂಗಾಧರ ಮಠ್ ಮಾತನಾಡಿ, ಬರುವಂತಹ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣಾ ಎಲ್ಲರೂ ಒಗ್ಗಟ್ಟಾಗಿ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸೋಣ. ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಬಲಿಷ್ಠವಾಗಿದೆ ಎಂದು ಹೇಳಿದರು. ಧಾರವಾಡ ಹುಬ್ಬಳ್ಳಿ ಮಹಾನಗರ ಜಿಲ್ಲಾ ಅಧ್ಯಕ್ಷ ಗುರುರಾಜ ಹುಣಸಿಮರದ್ ಮಾತನಾಡಿ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮೈಲುಗೈ ಸಾಧಿಸಲಿದ್ದು, ನಮ್ಮ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಹೇಳಿದರು. ಪಕ್ಷದ ಮುಖಂಡ ಜಿ.ವೈ. ಆಳಗುಂಡಿಗೆ ಮಾತನಾಡಿ, ಪಕ್ಷವನ್ನು ನೀವು ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ ಮುನ್ನಡೆಸೋಣ ಎಂದು ಹೇಳಿದರು. ಧಾರವಾಡ ಜಿಲ್ಲಾ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅಂಗಡಿ ಮಾತನಾಡಿ, ಈಗಾಗಲೇ ನಾವು ವಿಧಾನಸಭೆ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದ್ದು, ಪಕ್ಷದ ಬಗ್ಗೆ ಸಾಕಷ್ಟು ಅಭಿಮಾನವಿದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಎಲ್ಲ ಮುಖಂಡರ ಜೊತೆ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದು ಹೇಳಿದರು. ಸಭೆಯಲ್ಲಿ ಪಕ್ಷದ ಮುಖಂಡರಾದ ಶ್ರೀಶೈಲ್ ಮೂಲಿಮನಿ, ಶಿವಶಂಕರ್ ಕಲ್ಲೂರ್, ಜಿಎನ್ ತೋಟದ್, ನಾರಾಯಣ ಮಾಡಳಿ, ಡಿಎಂ ಶಲವಡಿ, ವೀರೇಶ್ ಶಾನ್ಭೋಗರ್, ಮಂಜುನಾಥ ಆಡ್ಕಾವು, ಬಸವರಾಜ ಅಂಗಡಿ, ನಿಂಗಪ್ಪ ಬಂಡಪ್ಪನವರ ಪಕ್ಷ ಸಂಘಟನೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ವೀರಣ್ಣ ಗಡಾದ್, ಬಸವರಾಜ ಹಾದಿಮನಿ, ಮಂಜುನಾಥ ಹಡ್ಪದ್, ಸಿದ್ದಲಿಂಗಪ್ಪ ಅಂಗಡಿ, ಶಾಂತಪ್ಪ ನೀರಲಗಿ, ಸಂಗಮೇಶ್ ಅಂಗಡಿ, ವೀರಭದ್ರ ಅಂಗಡಿ, ಬಾಬು ಸಾಬ ನವಲಗುಂದ್, ದಸ್ತಗೀರ್ ಸಂಗಟಿ, ಮಾಬು ನವಲಗುಂದ, ಮಲ್ಲಪ್ಪ ಕುರುಹಟ್ಟಿ, ಶಶಿಕಾಂತ್ ಮಸ್ತಿ, ಜಕ್ಕಪ್ಪ ಸತರಡ್ಡಿ, ಬಸವರಾಜ ಅಂಗಡಿ, ಅಹಮದ್ ಖುದ್ದನ್ನವರ್, ನೂರ್ ಅಹಮದ್ ಸದರ್ಬಾಯಿ, ಜಾತ್ಯತೀತ ಪಕ್ಷದ ಮುಖಂಡರುಗಳು ಉಪಸ್ಥಿತರಿದ್ದರು. ಯೋಗೇಶ್ ಚಲುವಾದಿ ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು. ಮಂಜುನಾಥ್ ಹೊನ್ನನವರ್ ವಂದನಾರ್ಪಣೆ ನೆರವೇರಿಸಿದರು. ಈರಪ್ಪ ಗುರಿಕರ್, S9 TV, ಅನ್ನಿಗೇರಿ. ಇವಿಷ್ಟು ಇವತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹೊಸ ಕಳೆಯೊಂದಿಗೆ ಮತ್ತೆ ಬರ್ತಿದೆ ಹೊಸ ವರ್ಷ. ಮನೆಯಲ್ಲೂ ಮನದಲ್ಲೂ ಬದಲಾಗಲಿ ಹಳೆ ದಿನಗಳ ಕ್ಯಾಲೆಂಡರ್. ಶುರುವಾಗಲಿ ಹೊಸ ಜರ್ನಿ, ಮರೆಯಾಗಲಿ ಕಹಿ ನೆನಪುಗಳ ಸರಣಿ. ನಾಡಿನ ಸಮಸ್ತ ಜನತೆಗೆ ನಿಮ್ಮ S9 TV ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ S9 TV, ನೆಕ್ಸ್ಟ್ ಡಿಜಿಟಲ್, JBM, ACN, ಶ್ರೀ ಬಾಲಾಜಿ ಮತ್ತು C9 ಡಿಜಿಟಲ್ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ. ಈ ಕೂಡಲೇ ನಿಮ್ಮ ಕೇಬಲ್ ಆಪರೇಟರ್ ಅನ್ನ ಸಂಪರ್ಕಿಸಿ. S9 TV ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಮುಂಜಾನೆ ನಮ್ಮ ಸುದ್ದಿ ನೋಡಿ ಮುಸ್ಸಂಜೆಯನ್ನ ಸುದ್ದಿ ಜೊತೆ ಕಳೆಯೋ ನಿಮ್ಮಿಂದ ನಾವಿಂದು ತಲುಪಿದ್ದೇವೆ ಮಹತ್ತರ ಘಟ್ಟ. ನಮ್ಮ ಯೂಟ್ಯೂಬ್ ಬಳಗದಲ್ಲಿ ನಾವು ತಲುಪಿದ್ದೇವೆ 1 ಕೋಟಿ ವೀಕ್ಷಣೆ. ಹೀಗೆ ಇರಲಿ ನಿಮ್ಮ ಆಶೀರ್ವಾದ. ಇದು S9 TV, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.